2 ದಿನಗಳಿಂದ ಈ ಪ್ರದೀಪ್ ಈಶ್ವರ್, ಶಾಸಕ ಪ್ರದೀಪ್ ಈಶ್ವರ್ ಅವರ ವಿಚಾರವೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೈಗೆ ಕಟ್ಟಿದ್ದಂತಹ ವಾಚ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬದನೆಕಾಯಿ, ಟೊಮೊಟೊ ಬೆಳೆದು ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿದ್ರ, ಅದ್ಯಾವ ಬೀಜ ಅಂತ ಹೇಳಿ ನಮ್ಮ ರೈತರಿಗೂ ಕೊಟ್ಬಿಡ್ತೀವಿ ಅನ್ನೋ ನಿಟ್ಟಲ್ಲಿ ಮಾತಾಡ್ತಾರೆ. ಅದಾದ ಮೇಲೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನೋದು ಗೊತ್ತು. ಮತ್ತೊಮ್ಮೆ ವಾಗ್ದಾಳಿಯನ್ನು ನಡೆಸ್ತಾರೆ. ಕಾರಿನ ರೂಫ್ ಟಾಪ್ ಮೇಲೆ ನಿಂತ್ಕೊಂಡು ತೊಡೆ ತೊಡ್ತಾರೆ, ಮೀಸೆ ತಿರುತ್ತಾರೆ. ಇದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಕೂಡ ಬೀಳುತ್ತೆ. ಚಪ್ಪಲಿ ಎಸೆಯುವ ಪ್ರಯತ್ನಗಳು ಕೂಡ ಆಗುತ್ತೆ. ಈ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ದಿನ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು 4 ಬಂಧಿಸಿದ್ದಾರೆ. ಈ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ, ಅದರ ಜೊತೆಗೆ ಈ ಚಪ್ಪಲಿ ಎಸೆದಂತಹ ಪ್ರಕರಣ, ಇದನ್ನ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳು ಕೂಡ ಖಂಡಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು, ಗೃಹ ಸಚಿವರು, ಅವರು ಕೂಡ ಖಂಡಿಸ್ತಾರೆ. UT ಖಾದರ್ ಅವರು ಕೂಡ ಖಂಡಿಸ್ತಾರೆ. ಅದರ ಜೊತೆಗೆ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಗೆ ಪ್ರತಾಪ್ ಸಿಂಹ, ವಿ ಸೋಮಣ್ಣ ಸೇರಿದಂತೆ ಸಾಕಷ್ಟು ಜನ ನಾಯಕರು, ಸುಧಾಕರ್ ಸೇರಿದಂತೆ ಸಾಕಷ್ಟು ಜನ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಪ್ರದೀಪ್ ಈಶ್ವರ್ ಅವರೇ, ನೀವು 1 ಬಾರಿ MLA ಆಗಿರೋರು, ತಿಳ್ಕೊಂಡು ಮಾತಾಡಿ. ಕುಮಾರಸ್ವಾಮಿಯವರ ಇತಿಹಾಸವನ್ನ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯದ ಪ್ರಧಾನಮಂತ್ರಿಗಳ ಮಗ, ಮಾಜಿ ಪ್ರಧಾನಮಂತ್ರಿಗಳ ಮಗ, ಅವರ ರಾಜಕೀಯ ಇತಿಹಾಸ ಏನು, ಅವರ ಅನುಭವವೇನು, ನಿಮ್ಮ ಅನುಭವವೇನು? ಆಯ್ತು, ಅವರು ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ಬಟ್ ನೀವು ಆ ಹೇಳಿಕೆಯ ಬರದಲ್ಲಿ ವಾಪಸ್ ರಿಪೀಟ್ ಆನ್ಸರ್ ಕೊಡೋ ಬರದಲ್ಲಿ ಇಲ್ಲಿ ಜಾತಿಗಳನ್ನ ಮಧ್ಯೆ ಮಧ್ಯೆ ತಂದಾಕೋ ಕೆಲಸ ಮಾಡ್ತಿರಲ್ಲ, ಇದು ಸರಿಯಲ್ಲ ಪ್ರದೀಪ್ ಈಶ್ವರ್ ಅವರೇ. ಇವತ್ತು ಸೋಮಣ್ಣ ಅವರು ಕೂಡ ಹೇಳೋದು ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಕೆಂಪೇಗೌಡ ಜಯಂತಿ ಮೆರವಣಿಗೆ ವೇಳೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸಿತಾರೆ ಒಂದಷ್ಟು ಜನ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾತ್ರಿ ಪೊಲೀಸರು ಕಾರ್ಯಾಚರಣೆ ನಡೆಸಿಬಿಟ್ಟು 4 BJP ಹಾಗೆ JDS ಕಾರ್ಯಕರ್ತರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ FIR ಕೂಡ ದಾಖಲಾಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು, ಜಿಲ್ಲಾಧಿಕಾರಿ G ಪ್ರಭು ತೀವ್ರ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಕಾನೂನು ಕ್ರಮದ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಏನಿದು ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ನಿನ್ನೆ ಚಪ್ಪಲಿ ಎಸೆದಂತಹ ಪ್ರಕರಣ, 4 ಈಗ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಕೆಂಪೇಗೌಡ ಜಯಂತಿ ಮೆರವಣಿಗೆ ಆಗ್ತಾ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ಅವತ್ತು ರೊಚ್ಚಿಗೆದ್ದಂತಹ BJP ಹಾಗೆ JDS ಕಾರ್ಯಕರ್ತರು ತೊಡೆ ತಟ್ಟಿದ್ದಕ್ಕೆ, ಚಪ್ಪಲಿ ಎಸಿತಾರೆ, ಮೀಸೆ ತಿರುವಿದ್ದಕ್ಕೆ. ಈ ಘಟನೆಯನ್ನ ಜಿಲ್ಲಾಧಿಕಾರಿ ಹಾಗೆ ಗೃಹ ಸಚಿವರು ತೀವ್ರವಾಗಿ ಖಂಡಿಸ್ತಾರೆ. ನೋಡಿ, ಕಾರ್ಯಕರ್ತರ ಗಲಾಟೆ ನಿನ್ನೆ ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಸೊ ನಿನ್ನೆ ನಡೆದಂತಹ ಆಘಾತಕಾರಿ ಘಟನೆಯನ್ನ ಬೆನ್ನಟ್ಟಿ ಇಡೀ ರಾತ್ರಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಸದ್ಯ 4 ಬಂಧಿಸಲಾಗಿದೆ. ಇವರು BJP ಹಾಗೆ JDS ಕಾರ್ಯಕರ್ತರು ಅನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಕರಣ FIR ಕೂಡ ದಾಖಲಾಗಿತ್ತು. ಸೊ ಶಾಸಕರ ಮೇಲೆ ಚಪ್ಪಲಿ ಎಸೆದುಬಿಟ್ಟು ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ, ಅದರ ಜೊತೆಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವ ಕೇಸ್ ಕೂಡ ದಾಖಲಾಗಿದೆ. ಅಲ್ಲಿರುವಂತಹ ಒಂದಷ್ಟು CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿ BJP ಹಾಗೂ JDS ಕಾರ್ಯಕರ್ತರಾದಂತಹ ಅಖಿಲ್ ರೆಡ್ಡಿ, ಪ್ರಕಾಶು, ಮೋಹನ್ ರಾಜು, ಮಹೇಂದ್ರ, ಈ 4 ಈಗ ಬಂಧಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಗರ ಪೊಲೀಸ್ ಠಾಣಾ ಸುತ್ತಮುತ್ತ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮುಖಾಮ್ ಹೂಡಿದ್ದಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ಏನಾಯಿತು, ನಾನು ಆಗಲೇ ಹೇಳಿದೆ, ಕನ್ನಡ ಭವನದಲ್ಲಿ ನಡೆದಂತಹ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ನಡೀತಾ ಇತ್ತು. ಆರಂಭದಲ್ಲಿ ಅಲ್ಲಿಗೆ JDS ಕಾರ್ಯಕರ್ತರು ನುಗ್ತಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ವೇದಿಕೆಯಿಂದ ಕೆಳಗಿಳಿಸಬೇಕು ಅಂತ ಘೋಷಣೆ ಕೂಗಿ ಗಲಾಟೆ ಮಾಡ್ತಾರೆ. ತೀವ್ರ ಅಡ್ಡಿಯಾದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಸ್ವಾಮೀಜಿಯವರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಿ ಕಾರ್ಯಕ್ರಮವನ್ನು ಮುಂದುವರಿಯೋದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಆದರೆ ಕಾರ್ಯಕ್ರಮ ಎಲ್ಲ ಮುಗಿದಾದ ನಂತರ ಆ ಗಲಾಟೆ ಏನಾಗುತ್ತೆ, ಮತ್ತಷ್ಟು ವಿಕೋಪಕ್ಕೆ ತಿರುಗುತ್ತೆ. ಪ್ರದೀಪ್ ಈಶ್ವರ್ ಅವರು ಏನು ಮಾಡ್ತಾರೆ, ತಮ್ಮ ಕಾರಿನ ಸನ್ರೂಫ್ ಮೂಲಕ ಹೊರಬಂದ್ಬಿಟ್ಟು ತಮ್ಮ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಂತಹ JDS ಕಾರ್ಯಕರ್ತರಿಗೆ ಮಾತುಗಳ ಮುಖಾಂತರ
ತಿರುಗೇಟನ್ನು ಕೊಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರದೀಪ್ ಈಶ್ವರ್ ಅವರು ಈ ನಾಲಿಗೆಗೂ ಈ ಮೆದ್ಲಿಗೂ ಕನೆಕ್ಷನ್ನೇ ಇಲ್ಲ, ಹಂಗೆ ಮಾತಾಡ್ತಾರೆ, ಮೀಸೆ ತಿರುತ್ತಾರೆ, ತೋಳು ತಡ್ತಾರೆ, ಸವಾಲು ಹಾಕ್ತಾರೆ. ಇದರಿಂದ ಏನು ಮಾಡ್ತಾರೆ, ರೊಚ್ಚಿಗೆದ್ದಂತಹ JDS BJP ಕಾರ್ಯಕರ್ತರು ನೇರವಾಗಿ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೀತಾರೆ. ಸೊ ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ 4 ಅರೆಸ್ಟ್ ಮಾಡಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಿಯಾಕ್ಟ್ ಅನ್ನೋದಕ್ಕಿಂತ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಘಟನೆ, ಪಕ್ಷದ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದಂತಹ ಅಖಿಲ್ ರೆಡ್ಡಿ ಜೀಡಮಾಕನಹಳ್ಳಿ ಅವರನ್ನು ಬಂಧಿಸಿರುವುದು ನಾನು ತೀವ್ರವಾಗಿ ಖಂಡಿಸ್ತೀನಿ. ಸೊ ಬೇಕಾದಂತಹ ಸಂಪೂರ್ಣ ಕಾನೂನಿನ ಬೆಂಬಲ ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದಕ್ಕೆ ನಾನು ಬದ್ಧ. ಯಾವುದೇ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ. ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಹತ್ತಿಕ್ಕುವ ಪ್ರಯತ್ನವನ್ನು ನಾನು ಸಹಿಸೋದಿಲ್ಲ. ಕಾನೂನು ಎಲ್ರಿಗೂ ಒಂದೇ. ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ, ವಿಶ್ರಮಿಸೋದಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಪೋಸ್ಟ್ ಹಾಕಿರೋದು. ಸೊ ಈ ವಿಚಾರ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ವಾಗ್ಯುದ್ಧ? ಯಾಕಂದರೆ ಪ್ರದೀಪ್ ಈಶ್ವರ್ ಅವರು ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ, ಮೀಸೆ ತಿರುವಿದ್ದಾರೆ, ತೋಳು ತಟ್ಟಿದ್ದಾರೆ. ಕುಮಾರಸ್ವಾಮಿಯವರ ರಿಯಾಕ್ಷನ್ ಹೆಂಗಿರುತ್ತೆ ಕಾದು ನೋಡಬೇಕು.